61 ವರ್ಷದ ಅಭಿಮಾನಿಗಳು ಕಳೆದ 2-3 ವರ್ಷಗಳಿಂದ ಅದ್ದೂರಿಯಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ ಮನೆಗೆ. ಇಲ್ಲ, ಅದ್ದೂರಿ ಅನ್ನೋದಕ್ಕಿಂತ ಯಾಕೆ 4 ವರ್ಷ ನಿಮಗೆ ಗೊತ್ತು, ಕೋವಿಡ್, ಅದಕ್ಕೆ ಮುಂಚೆ ನನಗೆ ಶೋಲ್ಡರ್ ಸರ್ಜರಿ ಆಗಿತ್ತು. ಅದಾದಮೇಲೆ ಸಾಕಷ್ಟು ಅಪ್ಪು ಹೋಗಿದ್ದು, ಅದೆಲ್ಲ ನೋವಿತ್ತು. ಬಟ್ ಲಾಸ್ಟ್ ಇಯರು ನಾವು ಮಾಡಿದ ರೀಸನ್ ಒಂದು ಈ ವರ್ಷನೂ ಅಷ್ಟೇ. ಬಟ್ 4 ವರ್ಷ ಆಯಿತು. ಆಮೇಲೆ ಪಾಪ ಅಭಿಮಾನಿಗಳಿಗೂ ನಾವು ಏನಂತೀವಿ, ನಾವು ಇರೋದು ಈ ಫೀಲ್ಡ್ಲಿ ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ನಾವು ಬೆಳೆಸ್ತಾರೆ. ಸೊ ಅವರ ಆಸೆ ನಾವು ಅಟ್ಲೀಸ್ಟ್ ಈ ವರ್ಷ ಅಲ್ಲ, ಯಾಕಂದರೆ ಹೋದ ವರ್ಷ ನಾವು 4 ವರ್ಷ ಇಂಜರ್ ಕಾರಣಕ್ಕೆ ಈ ವರ್ಷ ಖಂಡಿತ ಇರಲೇಬೇಕು ಅವ್ರ ಜೊತೆ. ಅವ್ರ ಜೊತೆ ಇರೋದು ಏನು ನಮಗೇನು, ನೋಡ್ತೀರಲ್ಲ, ಗಲಾಟೆ ಬರ್ತಾರೆ, ಸೆಕೆಂಡ್ ಕೊಡ್ತಾರೆ, ಫೋಟೋ ತಗೋಬೇಕು. ಇವಾಗ ಅದೇ ಆಗ್ಬಿಟ್ಟಿದೆ, ಫೋಟೋ ತಗೊಳ್ಳೋದು ಅಷ್ಟೇ, ಕೇಕ್ ಕಟ್ ಮಾಡಿಸ್ತಾರೆ. ಅವ್ರ ಪ್ರೀತಿ ನಮ್ಮ ಪ್ರೀತಿ ಅಷ್ಟೇ. ಗುಡ್, ಏನಂತೀವಿ, ಸುಸ್ತಾಗುತ್ತೆ, ಬಟ್ ಸುಸ್ತಾದ್ರೂ ಪರವಾಗಿಲ್ಲ, ತಾಳ್ತೀನಿ ಅಷ್ಟೇ. ಇಟ್ ಇಸ್ ಗುಡ್. ಈ ದಿನ ಸುಸ್ತಾಗೋದು ತಪ್ಪೇನಿಲ್ಲ ಬಿಡಿ, ಇಟ್ಸ್ ವರ್ತ್. ಯಾಕಂದ್ರೆ ಅವ್ರಿಗೋಸ್ಕರ ನಾವು, ನಮಗೋಸ್ಕರ ಅವ್ರು ಅಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ನಾವು ಅವ್ರಿಗೋಸ್ಕರ ಇಷ್ಟು ಮಾಡಿದವರು. ಆ ಪ್ರೀತಿ ಯಾವಾಗ ಇರುತ್ತೆ, ಸ್ವಲ್ಪ ರೇಗಾಡ್ತೀವಿ, ಕೂಗಾಡ್ತೀವಿ, ಬಟ್ ಆದ್ರೆ ಅದು ಪ್ರೀತಿಯಿಂದ ಅಷ್ಟೇ ಹೊರತು ಅವ್ರನ್ನ ಹರ್ಟ್ ಮಾಡ್ಬೇಕನ್ನೋ ಇದಿರಲಿಲ್ಲ. ಎಲ್ಲರೂ ಆರಾಮ ಬಂದ್ರೆ ಎಲ್ಲರೂ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನಮ್ಗೆ ಅದೇ ಒಂದು ಇದೆ, ಯಾಕಂದ್ರೆ ಬಂದ್ರೆ ನೀಟಾಗಿ ಅವ್ರಿಗೆ ಯಾರಿಗೂ ಹರ್ಟ್ ಆಗೋದು ಬೇಡ, ನೀಟಾಗಿ ಯಾಕಂದ್ರೆ ಹರ್ಟ್ ಆಗ ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಇವಾಗ ಬಂದು ಹಿಂಗೆ ಮಾಡಕ್ಕೆ ಸರ ವಿಶ್ ಮಾಡೋಕ್ಕಾಗಲಿಲ್ಲ ಅನ್ನೋದು ಅವ್ರಿಗೂ ಒಂದು ಕೊರಗು ಇರಬಾರ್ದು, ಅದಕ್ಕೋಸ್ಕರ ಗದ್ದಲಾಗುತ್ತೆ ಅಷ್ಟೇ. ಅದರ್ವೈಸ್ ನೆವರ್ ಮೈಂಡ್, ನೋ ಪ್ರಾಬ್ಲಮ್. ಈ ವರ್ಷ ಸ್ಪೆಷಲ್ ನನಗೇನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಹೇಳಿದ್ರೆ ನಮಗೆ ಹೋದ ವರ್ಷ ಎಂಡಿಂಗ್ಲಿ ವೇದ ಒಂದು ಒಳ್ಳೆ ಒಂದು ಖುಷಿ ಕೊಟ್ಟಂತ ಚಿತ್ರ ನಮ್ಮ ಬ್ಯಾನರ್ಲಿ, ಫಸ್ಟ್ ಪಿಕ್ಚರ್ ಬಂದಿದ್ದು. ಅದು ಥಿಯೇಟ್ರಿಕಲಿ ಆಗ್ಬೋದು, ಇಲ್ಲಾಂದರೆ ಬೇರೆ ಭಾಷೆಯಲ್ಲಿ ಅವರು ಸ್ವೀಕರಿಸಿದ ರೀತಿ ಇರ್ಬೋದು, OTT ಪ್ಲ್ಯಾಟ್ಫಾರ್ಮ್ಲಿ ಇರ್ಬೋದು, ಆ್ಯಂಡ್ ಸ್ಯಾಟಲೈಟ್ ವ್ಯೂವಿಂಗ್ ಇರ್ಬೋದು. ಎಲ್ಲ ಕಡೆನೂ ಸಾಕಷ್ಟು ಒಳ್ಳೆ ಟಾಪ್ ಲೆವೆಲ್ಲಿ ಸ್ಟ್ರೀಮ್ ಆಗಿದ್ದ ಫಿಲಿಮ್ ಅದು ಒಳ್ಳೆ ಹೆಸರು ಬಂತು. ನನಗೇನು ಖುಷಿ ಅಂದರೆ ನಮ್ಮ ಬ್ಯಾನರ್ಲಿ ಮಾಡಿ ಫಸ್ಟ್ ಸಿನಿಮಾದಲ್ಲಿ ನಮ್ಮ ಅಲ್ಲಿ ಮಾಡಿರೋ ನಾಯಕಿಯರಿಗೆ ಒಳ್ಳೆ ಹೆಸರು ಬಂದಿದ್ದು ನಮಗೆ ಭಾಳ ಖುಷಿ ಆದ ವಿಷಯ. ಯಾಕಂದ್ರೆ ಹೀರೋಗೆ ಬರೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಸಿನಿಮಾದಲ್ಲಿ ಬೇರೆಯವ್ರಿಗೆ ಒಳ್ಳೆ ಹೆಸರು ಬಂದಿದ್ದು ನನಗೆ ಇನ್ನೂ ಖುಷಿ ಆದ ವಿಷಯ, ಒಂದು ಹೆಮ್ಮೆ ಅನಿಸ್ತು. ಯಾಕಂದ್ರೆ ನಮ್ಮ ಬ್ಯಾನರ್ಲಿಂದ ಬಂದಿದ್ದು ಫಸ್ಟ್ ಸಿನಿಮಾ. ಆಮೇಲೆ ಈ ಸಲ ಇನ್ನೊಂದು ವಿಶೇಷತೆ ಏನಂದರೆ, ರಜನಿಕಾಂತ್ ಸರ್ ಜೊತೆಲಿ ನೆಲ್ಸನ್ ಅವ್ರ ಡೈರೆಕ್ಷನ್ ಜೈಲರ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ದೀನಿ. ಒಂದು 10 minutes ಬರ್ತೀನಿ, ಬಟ್ ನನಗೆ ಭಾಳ ಖುಷಿ ಕೊಟ್ಟೈತೆ. ಯಾಕಂದರೆ ಅವರಲ್ಲಿ ನಾವು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೇವೆ, ಒಂದು ಸಂಬಂಧ ಇದೆ, ಫ್ಯಾಮಿಲಿ ವೈಸೇ ಸಂಬಂಧ ಇದೆ, ಅದೊಂದು ಖುಷಿ. ಆಮೇಲೆ ಸೇಮ್ ಟೈಮ್ ಕ್ಯಾಪ್ಟನ್ ಮಿಲ್ಲರ್ ಅಂತ ಧನುಷ್ ಅವ್ರ ಜೊತೆ ಇನ್ನೊಂದು ಫಿಲಮ್ ಮಾಡಿದ್ದಾರೆ, ಅದು ಆಲ್ಮೋಸ್ಟ್ ಮುಗೀತು. ಸೊ ಈ ಒಂದೆರಡು ಒಳ್ಳೆ, ಐ ಥಿಂಕ್ ಫಸ್ಟ್ ಈ ಬಜಲ್ಲಿ ಅದೊಂದು ಸ್ಪೆಷಲ್ ಬಂದದ್ದು. ಆ್ಯಂಡ್ ಗೋಸ್ಟ್ ನಾಳೆ ಮಾರ್ನಿಂಗ್ 11 o'clock 11:30ಗೆ ಸಂತೋಷ್ ಥಿಯೇಟ್ರಲ್ಲಿ ಫಸ್ಟ್ ಟೀಸರ್ ಬಿಡ್ತಾ ಇದ್ರು. ನೋಡೋಣ, ಯಾಕಂದರೆ ಆಲ್ಮೋಸ್ಟ್ ನನಗೂ ಈ ಫಿಲ್ಮ್ ಮೇಲೆ ಒಂದು ವಿಶೇಷವಾದ ಪ್ರೀತಿ. ಯಾಕೆಂದರೆ ಒಂದು ವಿಭಿನ್ನತೆ ಇದೆ ಸಬ್ಜೆಕ್ಟ್ಲಿ, ಒಂದು ಫಾಸ್ಟ್ ಕ್ಲಿಕ್ ಫಿಲ್ಮ್ ಆಗುತ್ತೆ. ಶ್ರೀನಿ ಅವನು ಯಂಗ್ಸ್ಟರ್ ಡೈರೆಕ್ಟ್ರು, ಒಳ್ಳೆ ಸೆನ್ಸಿಬಲ್ ಡೈರೆಕ್ಟರು. ಆಲ್ರೆಡಿ ಅದು ಬೀರ್ಬಾಲ್, ಆಮೇಲೆ ಶ್ರೀನಿವಾಸ ಕಲ್ಯಾಣ, ಶ್ರೀನಿ ಅವ್ರದ್ದು ಚೆನ್ನಾಗಿ ಮಾಡ್ತಾರೆ, ನನಗೆ ಭಾಳ ಖುಷಿ ಕೊಡ್ತು. ಅದ್ರಲ್ಲೂ ಅಷ್ಟು ಅನುಪಮ್ ಖೇರ್ ಅವ್ರ ಜೊತೆಲಿ ಮಾಡೋಂಥ ಒಂದು ಐ ಥಿಂಕ್ ಈಸ್ ಎ ವೆರಿ ಗ್ರೇಟ್ ಆ್ಯಕ್ಟರ್. ಇಟ್ಸ್ ಎ ಗುಡ್ ಸೈನ್. ಆ್ಯಂಡ್ ಪ್ರಭುದೇವ್ ಅವ್ರ ಜೊತೆಲಿ ಸಿನಿಮಾನು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಮುಗಿತಾ ಬಂತು. ಇವಾಗ ಬಾಳಿತಿರಣಗಳು ಸ್ಟಾರ್ಟ್ ಮಾಡಿದ್ವಿ, ಜೊತೆಲಿ 45 ಅನ್ನೋ ಸಿನಿಮಾ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತೀನಿ. ಸಾಕಷ್ಟು ಫಿಲ್ಮ್ಸ್ಗಳಿದೆ, ಇನ್ನು ನಾಳೆ ಅನೌನ್ಸ್ಮೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದು ಯಾವಾಗ ಸ್ಟಾರ್ಟ್ ಮಾಡಬೇಕಂತ ಅದು ಕ್ರಮೇಣ ಅದು ಹೋಗ್ತಾ ಗೊತ್ತಾಗುತ್ತೆ. ಇಲ್ಲ, ನಾವು ನೋಡಿರ್ತೀವಮ್ಮ, ನಾನು ಸಂತೋಷ ಪಟ್ಕೊಂಡು ಏನು ಯೂಸ್ ಇಲ್ಲ ಅಲ್ಲ. ಅದು ಜನಗಳು ನೋಡ್ಬೇಕು, ನೀವುಗಳು ನೋಡ್ಬೇಕು. ಯಾಕಂದ್ರೆ ಮೀಡಿಯಾದಿಂದ ಅವ್ರ ಪ್ರತಿಕ್ರಿಯೆ ಏನು ಬರ್ತದೆ ನೋಡ್ಬೇಕು. ಯಾಕಂದ್ರೆ ನಿಮ್ಮ ಕರ್ತವ್ಯ ಆಗುತ್ತೆ, ನೀವು ನೋಡಿ ನೀವು ಹೇಳಿದಾಗಲೇ ಅದರಲ್ಲಿ ಸರಿ ಇದೆಯಾ, ಸರಿ ಇಲ್ವಾ, ಸರಿ ಇದ್ರೆ ಸಂತೋಷ ಪಡ್ತೀವಿ, ಸರಿ ಇಲ್ಲ ಅಂದ್ರೆ ತಿದ್ಕೋತೀವಿ.
ಇಟ್ಸ್ ನಥಿಂಗ್ ಬಟ್ ಎಲ್ಲಾದ್ರೂ ಲರ್ನಿಂಗ್ ಪ್ರಾಸೆಸ್. ಬಟ್ ಒಂದ್ ಲೆವೆಲ್ ಚೆನ್ನಾಗಿದೆ, ಬಟ್ ಜನಗಳಿಗೆ ಎಷ್ಟು ಮಟ್ಟಿಗೆ ಮುಟ್ಟೈತೆ ಅನ್ನೋದು ಕಾದ್ ನೋಡ್ಬೇಕು. ಸರ್, ಮತ್ತೆ ಗೋಷ್ಠಿ ಸಿನಿಮಾದಲ್ಲಿ ತುಂಬಾ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರೆ ಈ ಒಂದು ಹುಟ್ಟುವ ಬಗ್ಗೆ ಅದಕ್ಕೆ ಒಂದು ಹೊಸ ಮೈಲಿಗಲ್ಲು ತಂದುಕೊಡುತ್ತಾ ಸರ್? ಗೊತ್ತಿಲ್ಲಮ್ಮ, ಯಾಕಂದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾಳೆ ದಿನ ಟೀಸರ್ ಬಂದ್ಮೇಲೆ ಜನ ಏನಂತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. ನೋಡೋಣ, ಯಾಕಂದ್ರೆ ನಮ್ ಕೆಲಸ ಮಾಡಿದೀವಿ. ಶ್ರೀನಿಗೆ ಏನ್ ಬೇಕೋ ನಾನು ಅದ್ರ ತಕ್ಕಂತೆ ನಾನು ಮಾಡಿದೀನಿ. ಶ್ರೀನಿ ಮಾಡಿದ್ದನ್ನು ಜನ ನೋಡೋ ಹೋಗ್ಬೇಕು ತಾನೆ. ಶಿವಣ್ಣ ಮಾಡ್ಲಿ, ಶ್ರೀನಿ ಮಾಡ್ಲಿ, ಶ್ರೀನಿ ಡೈರೆಕ್ಟ್ ಮಾಡಿ ಶಿವಣ್ಣ ಆಕ್ಟ್ ಮಾಡೋದನ್ನ ಜನ ನೋಡಿ ಮೆಚ್ಚಿದ್ರೆ ನಾವು ಅದರಲ್ಲಿ ಪಾಸ್ ಆದಂಗ್ ಲೆಕ್ಕ. ಚಿತ್ರದಲ್ಲಿ ನಿಮ್ಮ ಪಾತ್ರ ತುಂಬಾ ವಿಭಿನ್ನವಾಗಿ ಕಾಣ್ತಾ ಇದೆ. ಇದ್ರ ವೈಸ್ ಲುಕ್ ವೈಸ್ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಅಂಡ್ ಅದರಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಆ ಸಿನಿಮಾ ಬಂದು ನೋಡ್ಬೇಕಾದ್ರೆ ನಿಮ್ಗೆ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಕಾಣುತ್ತೆ. ಥ್ಯಾಂಕ್ ಯು. ಫೋಟೋ